ಸಹಿಸದ ವಿರಹ ಬಯಸಿದೆ ಸನಿಹ ನಂದಲಿ. ಶೈನ್ ಶೆಟ್ಟಿ ಕನ್ನಡ ಚಿತ್ರರಂಗದಲ್ಲಿ ತಮ್ಮ ನಟನಾ ಸಾಮರ್ಥ್ಯದಿಂದ ಛಾಪು ಮೂಡಿಸುತ್ತಿರುವ ಕರಾವಳಿಯ ಯುವ ಪ್ರತಿಭೆಗಳಲ್ಲಿ ಒಬ್ಬರು. ಹುಟ್ಟಿದ್ದು ಕುಂದಾಪುರ, ಮಂಗಳೂರು, ಉಡುಪಿಯ ಸ್ಥಳೀಯ ಚಾನೆಲ್ಗಳಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಆಂಕರಿಂಗ್ ಮಾಡುವ ಮೂಲಕ ಮನೋರಂಜನಾ ಲೋಕದ ಮೊದಲ ಮೆಟ್ಟಿಲುಗಳನ್ನು ಹತ್ತಿದರು. ನೆಕ್ಸ್ಟ್ ಮೀಟಿಂಗ್ ಅಷ್ಟರಲ್ಲಿ ಇದಾಗತ್ತಲ್ಲ, ಆಗ್ಲೇಬೇಕು. ಬಿಸಿನೆಸ್ ಮ್ಯಾನೇಜ್ಮೆಂಟ್ ಪದವಿ ಓದಲು ತೊಡಗಿದರೂ ಅವರನ್ನು ನಟನಾ ಕಲೆ ಸೆಳೆಯಿತು. ಮುಂಬೈನಲ್ಲಿ ಆಕ್ಟಿಂಗ್ ಫಾರ್ಮಲ್ ಟ್ರೈನಿಂಗ್ ಪಡೆದ ನಂತರ 2014ರಲ್ಲಿ ಕಿರುತೆರೆಯ ಮೀರಾ ಮಾಧವ ಧಾರಾವಾಹಿಯ ಮಾಧವನಾಗುವ ಅವಕಾಶ ದೊರೆಯಿತು. ಇವರ ನಟನಾ ಸಾಮರ್ಥ್ಯ ವೀಕ್ಷಕರ ಗಮನ ಸೆಳೆಯಿತು. ನಂತರದ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಚಂದುವಾಗಿ ಕೂಡ ವೀಕ್ಷಕರ ಗಮನ ಸೆಳೆದಿದ್ದರು. ನಾನು ಸುಮ್ಮನೆ ಹೋಗಿದ್ದೆ ಅವ್ರ ಜೊತೆ, ನಮಸ್ತೆ. ಅಲ್ಲಿ ಮೀರಾ ಮಾಧವ ಡೈರೆಕ್ಟರ್ ಕೂತಿದ್ರು. ಸೊ ಹಿಂಗೆ ನಾನು ಮಾತಾಡ್ಸಿದ್ರು, ಚೆನ್ನಾಗಿದ್ದೀರಾ, ಅದೆಲ್ಲ ಆಯ್ತು. ಬಂದೆ. ಆಫ್ಟರ್ 3-4 months ಮೀರಾ ಮಾಧವ ಆಫೀಸಿಗೆ ಕರೆಸಿ ನಂದು ಆಡಿಷನ್ ತಗೊಂಡ್ರು. ನಾನು ಸೆಲೆಕ್ಟ್ ಆದೆ. ದಟ್ಸ್ ಹೌ ಮೀರಾ ಮಾಧವ ಸ್ಟಾರ್ಟೆಡ್. ಇವರ ಮೊದಲ ಬೆಳ್ಳಿ ತೆರೆಯ ಅವಕಾಶ 2016ರ ತುಳು ಚಿತ್ರ ಕುಡ್ಲಾ ಕೆಫೆಯ ಮೂಲಕ. ಕಬಡ್ಡಿ ಆಟಗಾರರ ಸುತ್ತ ಹೆಣೆದ ಕಥೆಯ ಚಿತ್ರ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ನೋಡುಗರ ಮೆಚ್ಚುಗೆ ಪಡೆಯಿತು. ಗೌತಮ್ ಐ ಒಂತೆ ಕಷ್ಟಡುಲ್ಲೆ ಮಾಧವಡ 10 ಲಕ್ಷ ಸಾಲದ ತುಂಡಿರಿ ಐ ಮಲ್ಲ ಫೈನಾನ್ಸ್ ತೈಮುಲ್ಪ. 2022ರ ರಿಷಬ್ ಶೆಟ್ಟಿ ನಿರ್ದೇಶನದ ಬ್ಲಾಕ್ ಬಸ್ಟರ್ ಚಿತ್ರ ಕಾಂತಾರದಲ್ಲಿ ಶೈನ್ ಮಿಂಚಿದ್ದು ಪುಟ್ಟದಾದರೂ ಪಿವೋಟಲ್ ಎನ್ನಿಸುವ ಪಾತ್ರದಲ್ಲಿ. ಈ ಜಾಗ, ಈ ಆಸ್ತಿ, ಈ ಭೂಮಿ ಇದ್ಯಾವುದು ಈ ಊರಿನವರದಲ್ಲ. ಆಯ್ತು ಮಾರ, ನಿಮ್ಮದಲ್ಲ, ನನ್ನದು. ಅಸ್ತಿತ್ವ, ಒಂದು ಮೊಟ್ಟೆಯ ಕಥೆ, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು, ಗ್ವಾನಯಜ್ಞ, ವಿಜಯಾನಂದ್ ಬಯೋಪಿಕ್, ಪುನೀತ್ ರಾಜ್ಕುಮಾರ್ ಅವರ ಕೊನೆಯ ಚಿತ್ರ ಜೇಮ್ಸ್, ಹರಿಕಥೆ ಅಲ್ಲ ಗಿರಿಕಥೆ, ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ, ಬ್ಯಾಚುಲರ್ ಪಾರ್ಟಿ, ಮರ್ಯಾದೆ ಪ್ರಶ್ನೆ ಇವರು ನಟಿಸಿದ ಇತರ ಚಿತ್ರಗಳು. ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬರ್ತೀನಿ. ಇತ್ತೀಚೆಗೆ ಬಿಡುಗಡೆಯಾದ ಜಸ್ಟ್ ಮ್ಯಾರಿಡ್ ಚಿತ್ರದ ನಾಯಕ ನಟನಾಗಿ ಮತ್ತೆ ತಮ್ಮ ನಟನಾ ಸಾಮರ್ಥ್ಯವನ್ನು ಹೊರಗೆಡಹಿದ್ದಾರೆ. ಫ್ಯಾಮಿಲಿಗೆ ಏನಾದ್ರು ತೊಂದರೆ ಆಗುತ್ತೆ ಅನ್ನೋದಾದ್ರೆ ನಾನು ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತೀನಿ. ನಟನೆಯಷ್ಟೇ ಅಲ್ಲ, ಒಳ್ಳೆಯ ಹಾಡುಗಾರ ಕೂಡ ಹೌದು. ಸ್ಟಾರ್ ಸಿಂಗರ್ ಸಂಗೀತ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಹಾಡುವ ಸಾಮರ್ಥ್ಯವನ್ನೂ ಸಾಬೀತುಪಡಿಸಿದ್ದರು. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ, ಜನರಿದ್ದರೆ ನನ್ನ ಬೆನ್ನ ಹಿಂದೆ, ಹೋರಾಡಲು ನಾನೆಂದು ಮುಂದೆ. 2020ರ ಕನ್ನಡ ಬಿಗ್ ಬಾಸ್ ಸೀಸನ್ 7ನಲ್ಲಿ ಸ್ಪರ್ಧಿಸಿ ವಿನ್ನರ್ ಆದವರು ಶೈನ್ ಶೆಟ್ಟಿ. ಹೇಳ್ತಾರಲ್ಲ, ಒಂದು ರೈಟ್ ಟೈಮ್ಗೆ ವೇಟ್ ಮಾಡಬೇಕು ಅಂತ. ಅಂಡ್ ಐ ಥಿಂಕ್ ದಟ್ ವಾಸ್ ಮೈ ರೈಟ್ ಟೈಮ್. ಸಿನಿಮಾ ಪ್ರಪಂಚವಷ್ಟೇ ಅಲ್ಲ, ಉದ್ಯಮ ಕೂಡ ಶೈನ್ರನ್ನು ಸೆಳೆಯುತ್ತದೆನಿಸುತ್ತದೆ. ರೆಸ್ಟೋರೆಂಟರ್ ಆಗಿ ಶೈನ್ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಾಕಷ್ಟು ಹೆಸರು, ಯಶಸ್ಸು ಕಂಡವರು. ಇವರು ಪ್ರಾರಂಭಿಸಿದ್ದ ಗಲ್ಲಿ ಕಿಚನ್ ಇದೀಗ ಅವರ ಮಾಲೀಕತ್ವದಲ್ಲಿ ಇಲ್ಲದಿದ್ದರೂ ಪ್ರಾಯಶಃ ಇವರ ಹೆಸರು ಆ ಹೋಟೆಲ್ನ ಜೊತೆಗೆ ಸದಾ ಥಳಕು ಹಾಕಿಕೊಂಡಿರುವಷ್ಟು ಪ್ರಭಾವ ಬೀರಿದ್ದರು. 2024ರಲ್ಲಿ ಶೈನ್ ತಮ್ಮದೇ ಆದ ಪ್ರೊಡಕ್ಷನ್ ಹೌಸ್ ಅನ್ನು ಪ್ರಾರಂಭಿಸಿದ್ದಾರೆ. ತಮ್ಮ ರಂಗಸ್ಥಳ ಸ್ಟುಡಿಯೋಸ್ LLP ಹೆಸರಿನ ನಿರ್ಮಾಣ ಸಂಸ್ಥೆಯ ಮೂಲಕ ಒಂದು ಸಿಂಗಲ್ ಆಲ್ಬಮ್ ಅನ್ನು ನಿರ್ಮಿಸಿದ್ದಾರೆ. ಹಿಮಾಚಲ್ ಪ್ರದೇಶದ ಕಸೋಲ್ನಲ್ಲಿ ಚಿತ್ರೀಕರಿಸಲಾದ ಫೈರ್ ಎನ್ನುವ ಮ್ಯೂಸಿಕ್ ವಿಡಿಯೋ ಒಂದನ್ನು ಇಷ್ಟರಲ್ಲೇ ಹೊರತರಲಿದ್ದಾರೆ. ಯಾವುದೇ ಪಾತ್ರವಾಗಲಿ, ಯಾವುದೇ ಉದ್ಯಮಕ್ಕೆ ಕೈ ಹಾಕಲಿ, ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಆ ಪಾತ್ರಕ್ಕೆ, ಆ ಉದ್ಯಮಕ್ಕೆ ಸಂಪೂರ್ಣ ಪುಷ್ಟಿ ನೀಡುವ ಪ್ರಭಾವಶಾಲಿ ನಟ, ಉದ್ಯಮಿ ಶೈನ್ ಶೆಟ್ಟಿ ಇದೀಗ ನಮ್ಮ ಮಾಧ್ಯಮ ಅನೇಕ ಪ್ರಸ್ತುತಪಡಿಸುವ ಬೆಂಚ್ ಟಾಕ್ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ತಮ್ಮ ವೃತ್ತಿ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ.